ಸ್ನೇಹಿತರೆ ನಮಸ್ಕಾರ. ನೀವು ಏನಾದ್ರೂ ಈ ತಿಂಗಳು ಮೊಬೈಲ್, ಲ್ಯಾಪ್ಟಾಪ್, ಟಿವಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ ಅನ್ನ ಬೈ ಮಾಡೋದಕ್ಕೆ ತಗೊಳ್ಳೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕಂದ್ರೆ ಫ್ಲಿಪ್ಕಾರ್ಟ್ ಗೋಲ್ಡ್ ಸೇಲ್ 2026 ನಾಳೆಯಿಂದ ಶುರು ಆಗ್ತಿದೆ. ಅಂದ್ರೆ ಈ ಜುಲೈ 4ನೇ ತಾರೀಕಿಂದ ಶುರು ಆಗ್ತಿದೆ. ಆದ್ರೆ ಎಲ್ಲಾ ಆಫರ್ಗಳು ನಿಜವಾಗಿ ಬೇಸ್ಟ್ ಆಗಿದೆಯಾ, ಯಾವ ಡೀಲ್ ಗಳನ್ನ ತಗೋಬೇಕು, ಯಾವ ಡೀಲ್ ನಲ್ಲಿ ಮೋಸ ಆಗಬಾರದು, ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ಫ್ಲಿಪ್ಕಾರ್ಟ್ ಗೋಲ್ಡ್ ಸೇಲ್ 2026ರಲ್ಲಿ ಸಿಗುತ್ತಿರುವಂತಹ ಪ್ರಮುಖ ಆಫರ್ಗಳು ಮತ್ತೆ ಬ್ಯಾಂಕ್ ಡಿಸ್ಕೌಂಟ್ಗಳು, ಹಾಗೆ ಬೈಯಿಂಗ್ ಮಾಡುವಾಗ ನೀವು ಏನಾದ್ರೂ ಪರ್ಚೇಸ್ ಮಾಡುವಾಗ ಗಮನಿಸಬೇಕಾದಂತ ಕೆಲವೊಂದಿಷ್ಟು ಅಂಶಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಸೇಲ್ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ, ಫ್ಲಿಪ್ಕಾರ್ಟ್ ಪ್ಲಸ್ ಮತ್ತು ಬ್ಲಾಕ್ ಸದಸ್ಯರಿಗೆ ಅಂದ್ರೆ ಮೆಂಬರ್ಶಿಪ್ ಫ್ಲಿಪ್ಕಾರ್ಟ್ ಪ್ಲಸ್ ಮತ್ತೆ ಬ್ಲಾಕ್ ಸದಸ್ಯರಿಗೆ ಒಂದು ದಿನ ಮುಂಚಿತವಾಗಿ ಅರ್ಲಿ ಆಕ್ಸೆಸ್ ಅನ್ನ ಕೊಡಲಾಗುತ್ತೆ. ಯಾವಾಗ ಅಂದ್ರೆ ಇದೇ ಜುಲೈ 3ನೇ ತಾರೀಕು. ಸೊ ಅದಾದ್ಮೇಲೆ ಎಲ್ಲಾ ಗ್ರಾಹಕರಿಗೂ ಯಾವಾಗ ಸಿಗುತ್ತೆ ಅಂದ್ರೆ ಗೋಲ್ಡ್ ಸೇಲ್ ಜುಲೈ 4ರಿಂದ ಶುರುವಾಗುತ್ತೆ. ಸೊ ಫ್ಲಿಪ್ಕಾರ್ಟ್ ಪ್ಲಸ್ ಮತ್ತೆ ಬ್ಲಾಕ್ ಸದಸ್ಯರಿಗೆ 3ನೇ ತಾರೀಕಿಂದ ಸಿಗುತ್ತೆ ಜುಲೈಯಿಂದ. ಜುಲೈ 4ನೇ ತಾರೀಕಿಂದ ಎಲ್ಲಾ ಗ್ರಾಹಕರಿಗೂ ಅಂದ್ರೆ ನೀವು ಮೆಂಬರ್ಶಿಪ್ ತಗೊಂಡಿಲ್ಲ ಅಂದ್ರೂ ಕೂಡ ನೀವು ಈ ಒಂದು ಗೋಲ್ಡ್ ಸೇಲ್ ಅಲ್ಲಿ ನೀವು ಪರ್ಚೇಸ್ ಅನ್ನ ಮಾಡಬಹುದು, ನಿಮಗೂ ಕೂಡ ಆಫರ್ ಸಿಗುತ್ತೆ. ಸೊ ಓಕೆನಾ. ಸೊ ಈ ಬಾರಿ ಹೆಚ್ಚು ಗಮನ ಸೆಳೆದಿರುವಂತಹ ಡೀಲ್ ಗಳು ಯಾವುದು ಅಂದ್ರೆ ಐಫೋನ್ ಮೇಲೆ ಇವೆ ಅಂತಾನೆ ಹೇಳ್ಬೋದು. ನೋಡಿ, ಐಫೋನ್ 15 ಸುಮಾರು 49,000ಕ್ಕೆ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಐಫೋನ್ 16 ಸುಮಾರು 59,000ಕ್ಕೆ, 59,900. ಮತ್ತೆ ಐಫೋನ್ 17 ಸುಮಾರು 70,990 ರೂಪಾಯಿಗೆ ಸಿಗುವ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಐಫೋನ್ 17 ಪ್ರೋ ಸುಮಾರು 1,12,900 ರೂಪಾಯಿಗೆ ಸಿಗುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಿರುವಂತದ್ದು ಈ ಒಂದು ಗೋಲ್ಡ್ ಸೇಲ್ ಅಲ್ಲಿ. ಇವುಗಳಲ್ಲಿ ಕೆಲವು ಎಫೆಕ್ಟಿವ್ ಪ್ರೈಸ್ ಆಗಿರುತ್ತೆ, ಬ್ಯಾಂಕ್ ಆಫರ್ ಮತ್ತೆ ಎಕ್ಸ್ಚೇಂಜ್ ಸೇರಿ ಸಿಗುವಂತಹ ಬೆಲೆ ಆಗಿರ್ಬೋದು. ಈ ಎರಡು ಸೇರಿ ಆಗಿರುತ್ತೆ. ಸೊ ಡೈರೆಕ್ಟ್ ಆಗಿ ಸಿಗೋದಿಲ್ಲ. ಸೊ ನೀವೇನಾದ್ರೂ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಲೈವ್ ಪ್ರೈಸ್ ಅನ್ನ ಚೆಕ್ ಮಾಡಿ ಸೊ ನೀವು ತಗೋಬೇಕಾಗುತ್ತೆ. ಓಕೆ. ಸೊ ಮೊಬೈಲ್ ಮಾತ್ರ ಅಲ್ಲ, ಲ್ಯಾಪ್ಟಾಪ್ ಆಗಿರ್ಬೋದು, ಸ್ಮಾರ್ಟ್ ಟಿವಿ ಆಗಿರ್ಬೋದು, ರೆಫ್ರಿಜಿರೇಟರ್, ವಾಷಿಂಗ್ ಮಿಷಿನ್, ಫ್ಯಾಷನ್ ಅಂದ್ರೆ ಬಟ್ಟೆಗಳು ಆಗಿರ್ಬೋದು, ಫ್ಯಾಷನ್ ಪ್ರಾಡಕ್ಟ್ಸ್. ಸೊ ಈ ರೀತಿಯ ಫ್ಯಾಷನ್ ಪ್ರಾಡಕ್ಟ್ಸ್, ಸ್ಮಾರ್ಟ್ ವಾಚಸ್, ಏರ್ಬಡ್ಸ್, ಆಕ್ಸೆಸರೀಸ್ ಇದೆಲ್ಲಾನು ಕೂಡ ನಿಮ್ಗೆ ಗೋಲ್ಡ್ ಸೇಲ್ ಅಲ್ಲಿ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ನಾನು ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಅನ್ನ ಟ್ಯಾಗ್ ಮಾಡ್ತೀನಿ, ನೀವು ಚೆಕ್ ಮಾಡಿ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಟ್ಯಾಗ್ ಮಾಡಿರ್ತೀನಿ, ಇಲ್ಲಿ ಚೆಕ್ ಮಾಡಿ. ಓಕೆನಾ. ಸೊ ಹೀಗೆ ಕೆಲವು ಪ್ರಮುಖ ಒಂದು ಕ್ಯಾಟಗರಿಯಲ್ಲಿ ನಿಮ್ಗೆ ಡಿಸ್ಕೌಂಟ್ಗಳು ಎಲ್ಲರೂ ಕೂಡ ಸಿಗುತ್ತೆ. ಇದರ ಜೊತೆಯಲ್ಲಿ ನಿಮ್ಗೆ ಸೆಲೆಕ್ಟೆಡ್ ಬ್ಯಾಂಕ್ ಗಳಲ್ಲಿ 10% ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ನೋ ಕಾಸ್ಟ್ EMI ಕೂಡ ಸಿಗುತ್ತೆ. ಮತ್ತೆ ಎಕ್ಸ್ಚೇಂಜ್ ಬೋನಸ್ ಕೂಡ ಸಿಗುತ್ತೆ. ಮತ್ತೆ ಫ್ಲಿಪ್ಕಾರ್ಟ್ ಪ್ಲಸ್ ಸದಸ್ಯರಿಗೆ ಇನ್ನು ಬೇರೆ ಬೇರೆ ಎಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳ್ಬೋದು. ಈ ಆಫರ್ ಗಳಿಂದ ನಿಮ್ಮ ಅಂತಿಮ ಬೆಲೆ ಇನ್ನೂ ಕಡಿಮೆ ಆಗಬಹುದು. ಅಂದ್ರೆ ನೀವು ಕಂಪೇರ್ ಮಾಡಿ ನೋಡಿ, ಬೇರೆ ವೆಬ್ಸೈಟ್ ಅಲ್ಲಿ ಕಂಪೇರ್ ಮಾಡಿ ನೋಡಿ, ಯಾವ್ದ್ರಲ್ಲಿ ಕಮ್ಮಿ ಇರುತ್ತೆ ನೀವು ಅದ್ರಲ್ಲಿ ತಗೋಬಹುದು. ಸೊ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಕೇವಲ 80% ಆಫ್ ಅಂತ ಹೇಳಿ ನೀವು ಅದನ್ನ ನೋಡಿ ಪರ್ಚೇಸ್ ಅನ್ನ ಮಾಡ್ಬಿಡಿ. ನೀವು ಯಾವುದೇ ಐಟಮ್ ಅನ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಪ್ರೈಸ್ ಹಿಸ್ಟರಿ ನೋಡಿ. ಸೊ ಹಿಂದೆ ಎಷ್ಟಿತ್ತು, ಇವಾಗ ಎಷ್ಟಿತ್ತು, ಸೊ ಒಂದು ಪ್ರೈಸ್ ಹಿಸ್ಟರಿ ನೋಡಿ. ಮತ್ತೆ ಎಕ್ಸ್ಚೇಂಜ್ ವ್ಯಾಲ್ಯೂ ಕೂಡ ನೀವು ಚೆಕ್ ಮಾಡಿ, ಎಕ್ಸ್ಚೇಂಜ್ ಮಾಡೋದೇ ಎಷ್ಟಿರುತ್ತೆ ಅಂತ. ಮತ್ತೆ ಬ್ಯಾಂಕ್ ಆಫರ್ ಸೇರಿ ಬ್ಯಾಂಕ್ ಆಫರ್ ಮೇಲೂ ಕೂಡ ಎಷ್ಟಿದೆ ಅಂತ ಫೈನಲ್ ಪ್ರೈಸ್ ಮಾಡಿ. ಮತ್ತೆ ಬೇರೆ ವೆಬ್ಸೈಟ್ ಅಲ್ಲೂ ಕೂಡ ನೀವು ಏನು ಪ್ರೈಸಸ್ ಮ್ಯಾಚ್ ಮಾಡಿ ನೋಡಿ. ಸೊ ನಿಮ್ಗೆ ಯಾವುದು ಸಜೆಸ್ಟ್ ಆಗುತ್ತೆ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ಸೊ ಅದರಲ್ಲಿ ನೀವು ಬೈ ಮಾಡಿ. ಸೊ ಹೀಗೆ ಮಾಡಿದ್ರೆ ನಿಮ್ಗೆ ನಿಜವಾಗಿಯೂ ಉತ್ತಮ ಒಂದು ಆಫರ್ಸ್, ಡಿಸ್ಕೌಂಟ್, ಡೀಲ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಸ್ನೇಹಿತರೆ, ಫ್ಲಿಪ್ಕಾರ್ಟ್ ಗೋಲ್ಡ್ ಸೇಲ್ 2026ರಲ್ಲಿ ಮೊಬೈಲ್, ಲ್ಯಾಪ್ಟಾಪ್, ಟಿವಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ ಅನ್ನ ಅದರ ಮೇಲೆ ಉತ್ತಮ ಆಫರ್ಗಳು ಇರುತ್ತೆ. ಸೊ ಎಲ್ಲಾ ಇರಲ್ಲ ಅಂತ ಹೇಳಕ್ಕಾಗಲ್ಲ, ಖಂಡಿತವಾಗ್ಲೂ ಇರುತ್ತೆ. ಸೊ ಒಂದೇ ರೀತಿಯಲ್ಲಿ ಲಾಭ ಇರೋದಿಲ್ಲ. ಅಂದ್ರೆ ಕೆಲವೊಂದಿಷ್ಟು ಬ್ಯಾಂಕ್ ಆಫರ್ಸ್ ಇರುತ್ತೆ, ಅದಕ್ಕೆ ಕ್ರೆಡಿಟ್ ಕಾರ್ಡ್ ಕೂಡ ಕೇಳ್ತಾರೆ, ಕೆಲವೊಂದಿಷ್ಟು ಸೆಲೆಕ್ಟೆಡ್ ಬ್ಯಾಂಕ್ ಕೂಡ ಇರುತ್ತೆ. ಅದನ್ನ ನೋಡ್ಕೊಂಡು ನೀವು ಪರ್ಚೇಸ್ ಮಾಡಿ.